ಆಹಾ! ಈ ಪುಟ್ಟುಗೆ ಈ ಹಸಿರು ಕಾಳು ಕರಿ ಮತ್ತು ಹಪ್ಪಳನ ಸೇರಿಸ್ಕೊಂಡು ತಿಂದ್ರೆ ಅದೇನು ರುಚಿ ಅಂತೀರಾ? ಎಲ್ರಿಗೂ ನಮಸ್ಕಾರ. ರೀಸೆಂಟ್ ಆಗಿ ನಾವು ವಯನಾಡ್ ಸೈಡ್ ಹೋಗಿದ್ದಾಗ ಕಲ್ಪೆಟ್ಟದಲ್ಲಿರುವಂತಹ ದಾಸೆಟ್ಟನ ಶ್ರೀ ರಾಮವಿಲಾಸಂ ವೆಜಿಟೇರಿಯನ್ ಹೋಟೆಲ್‌ಗೆ ಬೆಳಗ್ಗಿನ ಬ್ರೇಕ್‌ಫಾಸ್ಟ್‌ಗೆ ಭೇಟಿ ಕೊಟ್ಟಿದ್ವಿ. ಇಲ್ಲಿ ನಿಮ್ಗೆ ಸಿಗೋದು 4 ಐಟಂಗಳು: ಪುಟ್ಟು ಕರಿ, ಪೂರಿ, ಇಡ್ಲಿ ವಡ ಮತ್ತು ಉಪ್ಮಾ. ನಾವು ಇಲ್ಲಿ 4 ಐಟಂಗಳನ್ನ ಕೂಡ ಟೇಸ್ಟ್ ಮಾಡಿದ್ವಿ. ಇಲ್ಲಿ ನಿಮ್ಗೆ ಪುಟ್ಟು ಜೊತೆ ಕಡಲಕರಿ ಬದಲು ಹಸಿರು ಕಾಳು ಕರಿನ ಕೊಟ್ಟಿದ್ರು. ಆ ಹಪ್ಳ ಜೊತೆ ಸೇರಿಸ್ಕೊಂಡು ತಿಂದ್ರೆ ಅದೇನು ರುಚಿ ಅಂತೀರಾ? ಒನ್ ಆಫ್ ದಿ ಬೆಸ್ಟ್ ಪುಟ್ಟು ಕರಿ ನಾನು ಇಲ್ಲಿ ತನಕ ತಿಂದಿದ್ದು ಅಂತ ಹೇಳ್ತೀನಿ. ಅದಾದ್ಮೇಲೆ ಪೂರಿನ ಟೇಸ್ಟ್ ಮಾಡಿದ್ವಿ. ಪೂರಿ ಕೂಡ ಸಖತ್ತಾಗಿತ್ತು. ಇಡ್ಲಿ ವಡೆ ವಿಚಾರಕ್ಕೆ ಬರೋದಾದ್ರೆ ಎರಡು ಕೂಡ ಸೂಪರ್ ಆಗಿತ್ತು. ಇನ್ನು ನಮ್ಗೆ ಇಲ್ಲಿ ಇಷ್ಟ ಆಗಿದ್ದಂಥದ್ದು ಇವ್ರು ಕೊಟ್ಟಂತಹ ಚಟ್ನಿ. ಮೈಲ್ಡ್ ಖಾರ ಆಗಿದ್ದಂತಹ ಈ ಚಟ್ನಿ ರುಚಿ ಅಂತೂ ಸೂಪರ್ ಆಗಿತ್ತು. ಕೊನೆಯಲ್ಲಿ ಉಪ್ಮಾನ ಟೇಸ್ಟ್ ಮಾಡಿದ್ವಿ. ಉಪ್ಮಾ ಕೂಡ ಅಷ್ಟೇ ಚೆನ್ನಾಗಿತ್ತು. ಉಪ್ಮಾಗೆ ಒಂದು ಕೆಂಪು ಚಟ್ನಿನ ಕೊಟ್ಟಿದ್ರು. ಇದು ಉಪ್ಮಾಗೆ ಮಾತ್ರ ಅಲ್ಲ, ಎಲ್ಲಾ ತಿಂಡಿಗೂ ಕೂಡ ಇವ್ರು ಕೊಡ್ತಾರೆ. ಲಾಸ್ಟ್ ಅಲ್ಲಿ ಒಂದು ಚಹಾ ಕುಡ್ಕೊಂಡು ಒಂದೊಳ್ಳೆ ಬ್ರೇಕ್‌ಫಾಸ್ಟ್ ನ ಮುಗಿಸಿದ್ವಿ. ಒಂದು ರೀಸನೇಬಲ್ ಪ್ರೈಸ್‌ಗೆ ಬ್ರೇಕ್‌ಫಾಸ್ಟ್ ಮಾಡ್ಬೇಕು ಅಂತ ಅಂದ್ರೆ ಈ ಹೋಟೆಲ್‌ಗೆ ನೀವು ಭೇಟಿ ಕೊಡಿ. ಮಧ್ಯಾಹ್ನದ ಊಟಕ್ಕೂ ಕೂಡ ಅಷ್ಟೇ, ಈ ಹೋಟೆಲ್ ಅಲ್ಲಿ ಭಾರಿ ಕ್ರೌಡ್ ಇರುತ್ತೆ. ನಾವು ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ನಮ್ಮ ಒಂದು ಚಿಕ್ಕ ಬ್ಯಾಗ್ ಅನ್ನ ಇಲ್ಲೇ ಮರೆತು ಬಿಟ್ಟು ಬಂದಿದ್ವಿ. ಅದನ್ನ ದಾಸೇಟ ಅವರು ಸೇಫ್ ಆಗಿ ತೆಗ್ದಿಟ್ಟಿದ್ರು. ನಮ್ಮ ಮತ್ತೊಬ್ಬ ಫ್ರೆಂಡ್ ಅಲ್ಲಿಂದ ಅದನ್ನ ಕೊರಿಯರ್ ಮಾಡಿ 4 ದಿನಕ್ಕೆ ನಮ್ಮೂರಿಗೆ ಆ ಬ್ಯಾಗು ಸೇಫ್ ಆಗಿ ತಲುಪ್ತು. ದಾಸೆಟ್ಟನ್ಗೆ ಮತ್ತು ನಮ್ಮ ಫ್ರೆಂಡ್ಗೆ ಈ ವಿಷಯಕ್ಕೆ ಥ್ಯಾಂಕ್ ಯು ಹೇಳ್ತೀವಿ. ನೀವೇನಾದ್ರೂ ಕಲ್ಪೆಟ್ಟ ಕಡೆ ಹೋದ್ರೆ ಬ್ರೇಕ್‌ಫಾಸ್ಟ್ ಅಥವಾ ಲಂಚ್‌ಗೆ ಈ ಹೋಟೆಲ್‌ಗೆ ಭೇಟಿ ಕೊಡಿ ಮತ್ತು ಹೇಗಿತ್ತು ಅಂತ ತಿಳಿಸಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗೆ ಫುಡಿ ಸೇಪಿಯನ್ ಅನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.